ಒಂದಾನೊಂದು ಕಾಲದಲ್ಲಿ ಒಂದು ದಟ್ಟ ಅರಣ್ಯ ಪ್ರದೇಶ. ಅದರಲ್ಲಿ 2 ರಾಜ್ಯಗಳಿದ್ದವು. ಒಂದು ರಾಜ್ಯದ ಹೆಸರು ವಸಿಷ್ಠ. ತುಂಬಾನೇ ಹೆಸರುವಾಸಿಯಾದಂತ ಈ ರಾಜ್ಯವು ರಾಜ ಹಾಗೂ ತನ್ನ ಮಗನ ಆಳ್ವಿಕೆಯಲ್ಲಿತ್ತು. ನಿಸ್ವಾರ್ಥದ ಮನೋಭಾವದಲ್ಲಿ ಇದ್ದಂತ ಪ್ರಾಣಿಗಳು ಸುಖ ಶಾಂತಿಯಿಂದ ಜೀವಿಸುತ್ತಿದ್ದವು. ಮತ್ತೊಂದು ರಾಜ್ಯವಾದ ರಾಣ ದ್ವೇಷ ಸ್ವಾರ್ಥದಿಂದಲೇ ಹೆಸರುವಾಸಿಯಾಗಿದ್ದು, ರಾಜನ ಕ್ರೂರತೆಗೆ ಅಲ್ಲಿನ ಪ್ರಾಣಿಗಳು ರಾಣ ರಾಜ್ಯವನ್ನು ಇಷ್ಟಪಡದೆ ತ್ಯಜಿಸುತ್ತಿದ್ದರು. ಅದನ್ನು ಕಂಡ ರಾಣನಿಗೆ ವಸಿಷ್ಠ ರಾಜ್ಯವನ್ನು ಕಬಳಿಸುವ ಸ್ವಾರ್ಥ ಹೆಚ್ಚಾಗುತ್ತಿದ್ದಂತೆ ವಸಿಷ್ಠ ರಾಜನನ್ನು ಸಾಯಿಸಲು ಸಂಚು ಮಾಡುತ್ತಿದ್ದ ಸಮಯದಲ್ಲೇ ಜೊತೆಯಲ್ಲಿದ್ದ ಒಬ್ಬ ವಸಿಷ್ಠ ರಾಜನು ಒಬ್ಬನೇ ವಿಹಾರಿಸುತ್ತಿದ್ದ ಸುದ್ದಿಯನ್ನು ರಾಣನ ಬಳಿ ಬಂದು ಹೇಳುತ್ತಾನೆ. ಆಗ ಇದೇ ಸರಿಯಾದ ಸಮಯವೆಂದು ತಿಳಿದ ರಾಣ ವಸಿಷ್ಠ ರಾಜನನ್ನು ಹೋಗಿ ಕೊಲ್ಲುತ್ತಾನೆ. ಕೊಂದ ನಂತರ ವಸಿಷ್ಠ ರಾಜನನ್ನು ನದಿಯ ಬಳಿ ಎಸೆದು ಹೋಗಿರುತ್ತಾನೆ. ಅದೇ ಸಮಯದಲ್ಲಿ ರಾಜನ ಮಗ ನದಿಯ ತೀರ ಬಂದು ನೋಡಿದಾಗ ತನ್ನ ತಂದೆ ಸತ್ತಿರುವುದನ್ನು ನೋಡುತ್ತಾನೆ. ಈ ಸಮಯದಲ್ಲಿ ರಾಣನು ವಸಿಷ್ಠ ರಾಜ್ಯಕ್ಕೆ ಹೋಗಿ ಅಲ್ಲಿರುವ ಪ್ರಾಣಿಗಳಿಗೆ, ನಿಮ್ಮ ರಾಜನ ಮಗನೇ ತನ್ನ ತಂದೆಯನ್ನು ನದಿಯ ಬಳಿ ಕೊಂದಿದ್ದಾನೆ ಎಂದು ಹೇಳುತ್ತಾನೆ. ಇದನ್ನು ಕೇಳಿದ ಪ್ರಾಣಿಗಳು ತಕ್ಷಣನೇ ಅಲ್ಲಿಂದ ಗಾಬರಿಗೊಂಡು ನದಿಯ ಬಳಿ ಹೋಗಿ ನೋಡಿದಾಗ ರಾಜನ ಮಗ ಅಲ್ಲಿರುವುದನ್ನು ಕಂಡು ರಾಜನ ಮಗನೇ ರಾಜನನ್ನು ಕೊಂದಿದ್ದಾನೆ ಎಂದು ತಿಳಿದು ಅಲ್ಲಿರುವ ಎಲ್ಲಾ ಪ್ರಾಣಿಗಳು ರಾಜನ ಮಗ ಹಾಗೂ ರಾಜನ ಹೆಂಡತಿಯನ್ನು ರಾಜ್ಯದಿಂದಲೇ ಬಹಿಷ್ಕರಿಸುತ್ತಾರೆ.